ಮಾನ್ವಿ ತಾಲೂಕಿನಲ್ಲಿ ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಸೀರತ್ ಅಭಿಯಾನ ಸೆಪ್ಟೆಂಬರ್ 6ರಿಂದ 14ರವರೆಗೂ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಅಬ್ದುಲ್ ರೆಹಮಾನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಜ್ಜಲಿ ಸಾಬ್ ಸೀರತ್ ಅಭಿಯಾನದ ಸಂಚಾಲಕ ಎಂಎಎಚ್ ಮುಕೀಂ ಸ್ಪಷ್ಟನೆ ನೀಡಿದರು. ಸೆಪ್ಟೆಂಬರ್ 6ರಂದು ಸಂಜೆ 7:15ಕ್ಕೆ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸೀರತ್ ಅಭಿಯಾನ ಹಾಗೂ ಅವರ ವಿಚಾರಗೋಷ್ಠಿ ಕಾರ್ಯಕ್ರಮ ಹಾಗೂ ಸೆಪ್ಟೆಂಬರ್ 14ರಂದು ರವಿವಾರ ಬೆಳಗ್ಗೆ 11ರಿಂದ ಆರೋಗ್ಯ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಅಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಾಬ್ ಅಕ್ಬರ್ ಆಲಿ ಉಡುಪಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ ಹಾಗೂ ಶ್ರೀ ಬಸವರಾಜ ಸ್ವಾಮಿ ಹಿರಿಯ ಸಂಪಾದಕರು ಸುದ್ದಿಮೂಲ ದಿನಪತ್ರಿಕೆ ರಾಯಚೂರು, ಶ್ರೀ ಸುರೇಶ್ ಕುರುಡಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ವಿ ಹಾಗೂ ಶ್ರೀಮತಿ ಮಂಜುಳಾ ಹಿರೇಮಠ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಂಘ ಇವರುಗಳ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. मोहतरम बरादरान इस्लाम और उम्मत मुस्लिमा, आप तमाम को इस बात की इत्तला दी जाती है 3 सितंबर से 13 सितंबर तक ये मुहिम चलाई जा रही है. ಸರ್ವಸಚಿವ ಸರ್ವೋದರ ಪಾಲಕ ಸಂಘದ ಸಂಬಂಧದಿಂದ ಆತ್ಮೀಯ ಪತ್ರಿಕಾ ಮಿತ್ರರು, ಜಮಾತೆ ಇಸ್ಲಾಂ ಕರ್ನಾಟಕ ರಾಜ್ಯಾದ್ಯಂತವಾಗಿ ನ್ಯಾಯದ ಹರಿಕಾರ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಷಯದ ಕುರಿತು ಸೆಪ್ಟೆಂಬರ್ 3ರಿಂದ 14ರವರೆಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚಿಸಲ್ಪಡುವಂತಹ ವ್ಯಕ್ತಿಯಾದಂತೆ ಅವರು ಮೊಹಮ್ಮದ್ ಪೈಗಂಬರ್ ಆಗಿದ್ದಾರೆ. ಅವರ ಬಗ್ಗೆ ಇರುವಂತಹ ಹಲವಾರು ತಪ್ಪು ಕಲ್ಪನೆಗಳು, ಪೂರ್ವಗ್ರಹಪೀಡಿತವಾದಂತಹ ವಿಷಯಗಳು ನಾವೆಲ್ಲರೂ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಪ್ರವಾದಿಗಳ ಜೀವನ ಮತ್ತು ಅವರ ಸಂದೇಶವನ್ನು ಸಾರ್ವತ್ರಿಕವಾಗಿ ಸರ್ವ ಧರ್ಮೀಯರಿಗೂ ತಿಳಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಒಂದು ನ್ಯಾಯದ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ, ಒಮ್ಮೆ ಅವರ ಜೀವನದಲ್ಲಿ ಓರ್ವ ಉನ್ನತ ಜಾತಿಗೆ ಸೇರಿದ ಮಹಿಳೆ ಕಳ್ಳತನ ಮಾಡಿರ್ತಾರೆ. ಆ ಕಳ್ಳತನ ಮಾಡಿದ ಮಹಿಳೆಯ ರಕ್ಷಣೆಗಾಗಿ ಸಮಾಜದ ಉನ್ನತ ವರ್ಗದವರು ಅವರ ಬೆಂಬಲಿಗರಾಗಿ ಪ್ರವಾದಿಗಳೇ ಬಂದು ನಿಲ್ಲುತ್ತಾರೆ. ಪ್ರವಾದಿಗಳೇ, ಈ ಮಹಿಳೆ ಉನ್ನತ ಕುಲದವಳಾಗಿದ್ದಾಳೆ, ಇವಳ ಮನೆತನ ದೊಡ್ಡ ಮನೆತನವಾಗಿದೆ, ಇವಳನ್ನು ಕ್ಷಮಿಸಿರಿ ಎಂದು ಅವರಲ್ಲಿ ಪ್ರಾರ್ಥಿಸುತ್ತಾರೆ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಹಿಂದಿನ ಯಾವ ಗತ ಜನಾಂಗಗಳು ನಶಿಸುವುದು ಅಂದರೆ ಅವರು ಉಳ್ಳವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯವನ್ನು ಮಾಡಿ ಸಮುದಾಯವನ್ನು ನಶಿಸಿ ಹೋಗಿದ್ದಾರೆ. ಈ ಕೃತ್ಯ ನನ್ನ ಮಗಳು ಫಾತಿಮಾ ಮಾಡಿದರೆ ನಾನು ಅವಳಿಗೂ ಸಹ ಅದೇ ಶಿಕ್ಷೆಯನ್ನು ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಇದು ಪ್ರವಾದಿಗಳ ಒಂದು ನ್ಯಾಯದ ಹರಿಕಾರ ಎಂಬುದರ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಒಂದು ಘಟನೆಯಾಗಿದೆ. ಇಂತಹ ಘಟನೆಗಳು ಹಲವಾರು ಘಟನೆಗಳು ಪ್ರವಾದಿ ನಡೆದಿವೆ. ಈ ನಿಟ್ಟಿನಲ್ಲಿ ನಾವು ಪ್ರವಾದಿ ಮೊಹಮ್ಮದರ ಒಂದು ಜೀವನ ಸಂದೇಶಗಳನ್ನು, ಅವರ ಹಿತವಚನಗಳನ್ನು ಸಮಾಜದ ಎಲ್ಲ ಧರ್ಮೀಯರಲ್ಲಿ ತಿಳಿಸುವಂಥ ಒಂದು ಕೆಲಸ. ಜಗತ್ತಿನ ಮಹಾನ್ ಪುರುಷರಲ್ಲಿ ಓರ್ವ ಶ್ರೇಷ್ಠ ಮಾರ್ಗದರ್ಶಕನಾದಂತಹ, ಶ್ರೇಷ್ಠ ಮನುಕುಲ ವಿಮೋಚಕನಾದಂತಹ, ಮಹಿಳಾ ವಿಮೋಚಕನಾದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ನಾವು ಅರಿತುಕೊಳ್ಳಬೇಕಾದ ಅತ್ಯವಶ್ಯಕವಾಗಿದೆ. ಈ ಜಗತ್ತಿನ ಎಲ್ಲ ಧಾರ್ಮಿಕ ನಾಯಕರ ಬಗ್ಗೆ ನಾವು ಅರಿತುಕೊಳ್ಳಬೇಕಾಗಿದೆ. ಆದರೆ ವಿಶೇಷವಾಗಿ ಜಮಾತ್ ಇಸ್ಲಾಮಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವರ ಸಂದೇಶಗಳನ್ನು ಈ ರಾಜ್ಯದ ನಾಡಿನ ಭಾಷೆಯಲ್ಲಿ ಹಲವಾರು ಕೃತ್ಯಗಳನ್ನು ಹೊರಗೆ ತಂದಿದೆ. ಅವರ ಜೀವನದ ಬಗ್ಗೆ, ಅವರ ಒಂದು ಕೌಟುಂಬಿಕ ಜೀವನ, ಅವರ ಒಂದು ಸಾಮಾಜಿಕ ಜೀವನ, ಅವರ ಒಂದು ನ್ಯಾಯ ಜೀವನದ ಬಗ್ಗೆ, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹಲವಾರು ರಂಗಗಳಲ್ಲಿ ಅವರ ಮಾರ್ಗದರ್ಶನ ಏನು ಎಂಬುದರ ಬಗ್ಗೆ ಹಲವಾರು ಕೃತಿಗಳು ಈ ರಾಜ್ಯದ ಭಾಷೆಯಲ್ಲಿದೆ. ಆದ ಕಾರಣ ನಾವೆಲ್ಲರೂ ಅವರ ಒಂದು ಜೀವನದ ಕೃತಿಗಳನ್ನು, ಅವರ ಜೀವನದ ಬಗ್ಗೆ ಇರುವಂತಹ ಕೃತಿಗಳು ಅಧ್ಯಯನ ಮಾಡಬೇಕಾಗಿದೆ.
ಆ ಒಂದು ಸುಸಂದರ್ಭ ಪ್ರವಾದಿಗಳ ಜನ್ಮದ ತಿಂಗಳಾಗಿದೆ ಎಂಬ ಒಂದು ನೆಪದಲ್ಲಿ ವಿಚಾರಗೋಷ್ಠಿಗಳನ್ನು, ಸಭೆ ಸಮಾರಂಭಗಳನ್ನು ಮತ್ತು ಅವರಿಗೆ ಅವರ ಬೋಧನೆಗಳಿಂದ ಇನ್ನೊಬ್ಬರಿಗೂ ತೊಂದರೆಯಾಗದಂಥ ರೀತಿಯಲ್ಲಿ ಆಚರಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ರೂಢಿಗತವಾಗಬೇಕಾಗಿದೆ. ಅವರ ಜನ್ಮ ದಿನಾಚರಣೆ ಹೆಸರಿನಲ್ಲಿ ಅವರಿಗೆ ಕೆಟ್ಟ ಹೆಸರು ಬರುವಂತಹ ಅಥವಾ ಅವರನ್ನು ಕಳಂಕಿತರನ್ನಾಗಿ ಮಾಡುವಂತಹ ಅಥವಾ ಇತರೆ ಸಮುದಾಯದ ಜನರನ್ನು ನಾವು ನೋಯಿಸುವಂತಹ ಯಾವುದೇ ಕೆಲಸವನ್ನು ಮಾಡದೆ ಬದಲಾಗಿ ವೈಯಕ್ತಿಕವಾಗಿ ಭೇಟಿ ಮಾಡಿ ಸಮಾಜದ ಹಿರಿಯರನ್ನು, ಚಿಂತಕರನ್ನು, ಧಾರ್ಮಿಕ ನಾಯಕರನ್ನು, ಸಾಹಿತಿಗಳನ್ನು ಮತ್ತು ಬುದ್ಧಿಜೀವಿಗಳನ್ನು ಭೇಟಿಯಾಗಿ ಅವರ ಸಾಹಿತ್ಯವನ್ನು ಅವರಿಗೆ ತಲುಪಿಸಿ ಅವರಿಗೆ ಅಧ್ಯಯನ ಮಾಡುವಂಥ ರೀತಿಯಲ್ಲಿ ಪ್ರೇರೇಪಿಸುವಂಥ ಕೆಲಸ ನಮ್ಮದಾಗಬೇಕಾಗಿದೆ. ಮತ್ತು ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ಅವರ ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ಸರ್ವಧರ್ಮದಲ್ಲಿ ಪರಸ್ಪರವಾದಂತಹ ಒಂದು ಒಳ್ಳೆಯ ಬಾಂಧವ್ಯಗಳನ್ನು ಬೆಳೆಸುವಂತ ಒಂದು ಕೆಲಸ ನಮ್ಮಲ್ಲಿ ಆಗಬೇಕಾಗಿದೆ. ಧರ್ಮದಲ್ಲಿ ಒಳ್ಳೆಯ ಅಂಶಗಳನ್ನು ನಾವೆಲ್ಲ ತಿಳಿದುಕೊಂಡು ಅವರ ಬೋಧನೆಗಳನ್ನು ಅರಿತುಕೊಳ್ಳಬೇಕಾಗಿದೆ. ನಾವು ಕೇವಲ ಇವತ್ತು ಜಯಂತಿಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಆಚರಣೆಯಲ್ಲಿ ತರುವಂತ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಅದು ಅತ್ಯವಶ್ಯಕವಾದಂತಹ ಒಂದು ವ್ಯವಸ್ಥೆ ಆಗಿದೆ. ನಾವು ನೋಡಬಹುದು ಪ್ರವಾದಿ ಸಲ್ಲಲ್ಲಾಹು ಅವರ ಜೀವನ ಯಾವ ರೀತಿ ಆಗಿತ್ತಂದ್ರೆ ಅವರು ಇಡೀ ಜೀವನದಲ್ಲಿ ಒಂದು ಚಿತ್ರವನ್ನು ಇಳಿಸಲಿಕ್ಕೆ ಅನುಮತಿ ನೀಡಿಲ್ಲ. ಅವರಿಗೆ ಗೊತ್ತಿತ್ತು, ಒಂದು ವೇಳೆ ಈ ಸಮುದಾಯ ನಾನು ಚಿತ್ರವನ್ನು ಇಳಿಸಲಿಕ್ಕೆ ಅನುಮತಿ ಕೊಟ್ಟಿದ್ದರೆ ಇವರು ನನ್ನ ಬೋಧನೆಗಳನ್ನು ಬಿಟ್ಟು ನನ್ನನ್ನೇ ದೇವರನ್ನಾಗಿಸುತ್ತಾರೆ ಅಂತ ಹೇಳಿ. ಹಿಂದಿನ ಗತಪ್ರವಾದಿಗಳ ಜೀವನ ಅದೇ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಪ್ರವಾದಿ ಸಲ್ಲಲ್ಲಾಹು ನೋಡಿದಾಗ ಯಾವುದೇ ಅವರ ಭಾವಚಿತ್ರವಿಲ್ಲ, ಯಾವುದೇ ಅವರ ಹೆಸರಿನಲ್ಲಿ ಒಂದು ಮಸೀದಿ ಇಲ್ಲ, ಮಂದಿರ ಇಲ್ಲ, ಯಾವುದೋ ಒಂದು ಬಂಗಲೆ ಸಹ ಇಲ್ಲ. ಅರಬ್ ದೇಶದಲ್ಲಿ ನೋಡಿದಾಗ ಪ್ರವಾದಿ ಸಲ್ಲಲ್ಲಾಹು ಒಂದು ಅವರ ವಾಸಿಸುವಂತ ಒಂದು ಅರಮನೆ ಸಹ ಇಲ್ಲದಂತಹ ಒಂದು ವ್ಯವಸ್ಥೆ ಕಾಣ್ತದೆ. ಇಷ್ಟು ಸರಳವಾದಂತಹ ಸಜ್ಜನಿಕೆ ಆದಂತಹ ಪ್ರವಾದಿಗಳು ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ. 1500 ವರ್ಷಗಳ ಹಿಂದೆ ಅವರ ಬಾಳಿದಂತಹ ಆ ಜೀವನ ಇವತ್ತಿಗೂ ಸಹ ಅತ್ಯಮೂಲ್ಯವಾದ ರೀತಿಯಿಂದ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಅವರ ಸಂದೇಶಗಳನ್ನು ತಲುಪಿಸುವಂತಹ ಕೆಲಸವನ್ನು ಹಲವಾರು ಸಭೆ ಸಮಾರಂಭಗಳನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ 6ನೇ ತಾರೀಕಿಗೆ ಒಂದು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ನ್ಯಾಯದ ಅಧಿಕಾರಿಕ ಮೊಹಮ್ಮದ್ ಪೈಗಂಬರ್ ಎಂಬ ಹೆಸರಿನಲ್ಲಿ ಈಗ ಫಂಕ್ಷನ್ ಹಾಲ್ನಲ್ಲಿ ಸಾಯಂಕಾಲ 7 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿಯಾಗಿ ರಕ್ತದಾನ ಶಿಬಿರವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಆಸ್ಪತ್ರೆಗಳ ಭೇಟಿ, ವೃದ್ಧಾಶ್ರಮಕ್ಕೆ ಭೇಟಿ, ಹಲವಾರು ಇಂತಹ ಒಂದು ಕಾರ್ಯಕ್ರಮಗಳ ಮೂಲಕ ಅವರ ಜೀವನದ ಸಂದೇಶಗಳನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಬ್ಬ ಒಳ್ಳೆಯ ಮಹಾನ್ ವ್ಯಕ್ತಿಗಳ ಜೀವನವನ್ನು ಈ ರೀತಿಯಾಗಿ ನಾವು ಪ್ರಚಾರ ಮಾಡುವಂತ ಒಂದು ಕೆಲಸ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಅವರ ಸಂದೇಶಗಳನ್ನು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.